ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಟೊಮೆಟೊ ಮಸಾಲೆ ಚಿತ್ರಾನ್ನ ಅಥವಾ ಇದನ್ನು ಟೊಮೆಟೊ ಮಸಾಲೆ ರೈಸ್ ಅಂತ ಕರೆದ್ರೂ ಕೂಡ ತಪ್ಪಾಗೋಲ್ಲ. ಸ್ವಲ್ಪ ಡಿಫ್ರೆಂಟಾಗಿದೆ, ರುಚಿಯಾಗಿದೆ. ರೈಸ್ ಐಟಮ್ ಅಂದರೆ ಎಲ್ಲರಿಗೂ, ಅಂದರೆ ನಮ್ಮ ದಕ್ಷಿಣ ಭಾರತೀಯರಿಗೆ ರೈಸ್ ಐಟಮ್ ಅಂದರೆ ಪಂಚಪ್ರಾಣ ಅಲ್ವಾ. ಅದಕ್ಕೋಸ್ಕರ ಇದು ಸ್ವಲ್ಪ ಡಿಫ್ರೆಂಟಾಗಿದೆ, ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2ರಿಂದ 3 ಚಮಚದಷ್ಟು ಎಣ್ಣೆ, ಸಾಸಿವೆ, ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈರುಳ್ಳಿಲಿರೋ ಹಸಿ ವಾಸನೆ ಹೋದರೆ ಸಾಕು. 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 2 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಟೊಮೆಟೊ ಇದನ್ನು ಕೂಡ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ. ಸುಮಾರು ಒಂದು 1/4 kg ಟೊಮೆಟೊನ ಉಪಯೋಗ ಮಾಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿದ್ದರೆ ಒಳ್ಳೆಯದು. ಹಸಿ ಬಟಾಣಿ ಸುಮಾರು ಒಂದು 1/4 kg. ಬಟಾಣಿಗೆ ಬದಲಾಗಿ ಅವರೆಕಾಯಿ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು, ಅಥವಾ ತೊಗರಿಕಾಳು ಸೀಸನ್ ಇದ್ದರೆ ತೊಗರಿಕಾಳನ್ನ ಹಾಕ್ಕೋಬೋದು, ಅಥವಾ ಒಣ ಬಟಾಣಿ ಮನೇಲಿದ್ದರೆ ಹಿಂದಿನ ದಿನ ನೆನೆ ಹಾಕಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಟೊಮೆಟೊ ಮತ್ತು ಬಟಾಣಿ ಬೇಗನೆ ಬೆಂದೋಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಟೊಮೆಟೊ ಮತ್ತು ಹಸಿ ಬಟಾಣಿ ಬೇಯೋಷ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ. ಮಿಕ್ಸಿ ಸಣ್ಣ ಜಾರ್ ತೊಗೊಂಡಿದ್ದೀನಿ. ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ 2ರಿಂದ 3, ಜೀರಿಗೆ 1 ಚಮಚದಷ್ಟು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿಯಷ್ಟು, ಒಂದು ಅರ್ಧ ಟೊಮೆಟೊನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಫ್ಲೇವರು ಚೆನ್ನಾಗಿ ಬರಲಿ ಅಂತ. ನೀರನ್ನ ಹಾಕ್ಕೊಳ್ದೆ ತರತರಿಯಾಗಿ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಟೊಮೆಟೊ ಹಸಿ ಬಟಾಣಿ ಕೂಡ ಮೆತ್ತಗಾಗಿದೆ. 2ರಿಂದ 3 ನಿಮಿಷ ಬೇಯಿಸ್ಕೊಂಡಿದ್ದು ಉಪ್ಪು ಹಾಕ್ಕೊಂಬಿಟ್ರೆ ಬೇಗನೆ ಬೆಂದೋಗುತ್ತೆ. ಸ್ವಲ್ಪ ಒಣ ಮಸಾಲೆ, ಗರಂ ಮಸಾಲ, ಅರಿಶಿನ ಮತ್ತು ಸ್ವಲ್ಪ ಬ್ಯಾಡಗಿ ಖಾರದ ಪುಡಿ, ಬಣ್ಣ ಚೆನ್ನಾಗಿ ಬರಲಿ ರೈಸ್ ಐಟಮ್ಗೆ ಅಂತ. ಇದು ರುಬ್ಬಿಟ್ಕೊಂಡಿದ್ನಲ್ಲ ಅದು. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆಂದಿದೆ, ಗಟ್ಟಿ ಕೂಡ ಬಂದಿದೆ. ಮೊದಲೇ ಮಾಡಿಟ್ಕೊಂಡಿರೋ ಅನ್ನ. ನಿಮ್ಮ ಮನೆಗೆ ಎಷ್ಟು ಈ ರೈಸ್ ರೆಸಿಪಿ ಅವಶ್ಯಕತೆ ಇದೆ ನೋಡಿ, ಅದರ ಪ್ರಕಾರವಾಗಿ ಅಕ್ಕಿನ ಉಪಯೋಗ ಮಾಡಿ. 1/4 kg ಅಕ್ಕಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗುತ್ತೆ. ಕಲಿಸ್ಕೋಬೇಕು ಚೆನ್ನಾಗಿ. ಅನ್ನ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಾಗಿದೆ. ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಏನಿಲ್ಲ. ಮನೇಲಿದ್ದರೆ ಮೊಸರು ಅಥವಾ ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ಬೋದು, ಅಥವಾ ಚಟ್ನಿ ಇದ್ದರೂ ಕೂಡ ಸಾಕಾಗುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.